ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಇಟಾಲಿಯನ್ ಬ್ರೆಡ್ ರೆಸಿಪಿ, ಫುಕಾಶಿಯಾ ಬ್ರೆಡ್ ಅಂತ ಹೇಳ್ತಾರೆ ಇದಕ್ಕೆ. ಬೇಸಿಕಲಿ ನೋ ನೀಡ್ ಬ್ರೆಡ್ ಇದು. ಜೊತೆಗೆ ನಾನಿಲ್ಲಿ ಅವನ್ ಇಲ್ಲದೇ ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಪಿಜ್ಜಾ ಥರನೇ ಟೇಸ್ಟ್ ಇರುತ್ತೆ, ಬಟ್ ಮಾಡೋ ಪ್ರಾಸೆಸ್ ಮಾತ್ರ ಸ್ವಲ್ಪ ಡಿಫ್ರೆಂಟ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಬ್ರೆಡ್ ಆಗಿರೋದ್ರಿಂದ ಮೊದಲು ನಾವಿಲ್ಲಿ ಈಸ್ಟ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು. 1/4 ಕಪ್ಪಷ್ಟು ಬೆಚ್ಚಗಿರುವ ನೀರಿಗೆ ಈಸ್ಟ್ ಹಾಗೂ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ನಿಮಿಷದಷ್ಟು ಆ್ಯಕ್ಟಿವೇಟ್ ಆಗೋಕ್ಕೆ ನಾವು ಇದನ್ನು ರೆಸ್ಟ್ ಮಾಡಬೇಕಾಗತ್ತೆ. ಈಸ್ಟ್ ಆ್ಯಕ್ಟಿವೇಟ್ ಆದಮೇಲೆ ನಾವಿನ್ನು ಬ್ರೆಡ್ಗೆ ಕಲಿಸ್ಕೊಳ್ಳೋಣ. 3/4 ಕಪ್ಪಷ್ಟು ಮೈದಾ, 2 ಟೇಬಲ್ ಸ್ಪೂನಷ್ಟು ರವೆ, ಉಪ್ಪಿಟ್ಟು ರವೆ ಏನಿರುತ್ತೆ ಅದು, 1/4 ಚಮಚದಷ್ಟು ಉಪ್ಪು ಹಾಗೂ 3 ಚಮಚದಷ್ಟು ಎಣ್ಣೆ. ಇಷ್ಟನ್ನು ಹಾಕಿ ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆನ ನಾವು ಮತ್ತೇನು ಬಳಸ್ತೀವಿ. ಇಲ್ಲಿ ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ನ ಕೂಡ ನೀವು ಬಳಸ್ಬೋದು. ನಾನಿಲ್ಲಿ ನಾರ್ಮಲ್ ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಅದೇ ಎಣ್ಣೆನೇ ಬಳಸ್ತಾ ಇದ್ದೀನಿ. ನೋಡಿ, ಈಸ್ಟ್ ಆ್ಯಕ್ಟಿವೇಟ್ ಆಗಿದೆ. ಅದನ್ನು ಪೂರ್ತಿ ಹಾಕ್ಕೊಂಡು ನಾನು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಇಷ್ಟೇ ಸಾಕು ಅಂತಂದರೆ, ಅಂದರೆ ಆ ಲಿಕ್ವಿಡ್ ಅಷ್ಟೇ ಸಾಕಾಗ್ತಾ ಇದೆ ಅಂತಂದರೆ ಮತ್ತೆ ಹಾಲು ಸೇರಿಸ್ಬೇಡಿ. ನನಗಿಲ್ಲಿ ಸ್ವಲ್ಪ ಡ್ರೈ ಅನ್ನಿಸ್ತು, ಆದ ಕಾರಣ ನಾನಿಲ್ಲಿ ಹಾಲು ಸೇರಿಸ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹಿಟ್ಟು ನೀವು ಚಪಾತಿ ಹಿಟ್ಟಷ್ಟು ಗಟ್ಟಿ ಇರಬಾರ್ದು, ಅಂಟಂಟಾಗಿ ಸ್ವಲ್ಪ ತೆಳ್ಳಗೆ ಇರಬೇಕು. ಅದೇ ಇದರ ಸ್ಪೆಷಾಲಿಟಿ ಏನಂತಂದರೆ ಹಿಟ್ಟು ನಿಮಗೆ ತೆಳ್ಳಗೆ ಇರಬೇಕು, ಅಂಟುತ್ತಾ ಇರಬೇಕು. ಇದನ್ನು 1 ಗಂಟೆ ಅಷ್ಟು ಹಾಗೆ ಇಡಬೇಕು. ನೋಡಿ, ಇಲ್ಲಿ ಸೈಜ್ ಡಬಲ್ ಆಗಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಸ್ಟ್ ಹಾಕಿರೋದ್ರಿಂದ. ಇನ್ನು ಇದ್ರ ಮೇಲೆ ಅಗೇನ್ 1-2 ಚಮಚದಷ್ಟು ಎಣ್ಣೆ ಹಾಕಿ ನಾವು ಹಿಟ್ಟನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಎಲ್ಲನೂ ಕಂಬೈನ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಉಬ್ಬಿರುತ್ತಲ್ಲ, ಅದರದ್ದು ಏರ್ ಬಬಲ್ಸ್ ಎಲ್ಲ ಹೀಗೆ ತೆಗೆದು ನಾವು ತುಂಬ ನೀಡ್ ಮಾಡೋದು ಬೇಡ, ತುಂಬ ಕಲಿಸೋದು ಬೇಡ. ಜಸ್ಟ್ ಅದನ್ನೆಲ್ಲ ಒಂದು ಕಂಬೈನ್ ಮಾಡಿಕೊಂಡು ಈ ರೀತಿ ಡೋನ ರೆಡಿ ಮಾಡ್ಕೊಳ್ಬೇಕು, ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇನ್ನು ನಾವು ಬೇಕಿಂಗ್ ಟ್ರೇ ಅಥವಾ ಬೇಕಿಂಗ್ದು ಕಂಟೈನರ್ ಏನಿರುತ್ತೆ ಅದಕ್ಕೆ ಬಟರ್ ಪೇಪರ್ ಹಾಕಿ ಈ ಹಿಟ್ಟನ್ನು ಅದರ ಮೇಲಿಟ್ಟು ಅಗೇನ್ ಒಂದು 30 ನಿಮಿಷ ಇಡಬೇಕಾಗತ್ತೆ. ಇಲ್ಲಿ ನಾನೊಂದು ಬೌಲಿಗೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಗೂ 2 ಚಮಚದಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ. ಇಲ್ಲಿ ನೋಡಿ, ಒಂದು ಅರ್ಧ ಗಂಟೆ ಆಗಿದೆ, ಮತ್ತು ಪುನಃ ಡೋ ನಿಮಗೆ ರೈಸ್ ಆಗಿದೆ, ಚೆನ್ನಾಗಿ ದಪ್ಪ ಬಂದಿದೆ. ಇದನ್ನು ಈ ಬೆರಳುಗಳಲ್ಲಿ ನಾವು ಈ ರೀತಿ ಹೋಲ್ ಮಾಡ್ಕೊಳ್ಬೇಕು. ನಂತರ ನಾವೇನು ಎಣ್ಣೆ ಹಾಗೂ ನೀರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ. ಇನ್ನು ಇದರ ಟಾಪಿಂಗ್ಸ್ಗೆ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಈ ರೀತಿ ಬಳಸಿದ್ದೀನಿ. ನೀವಿಲ್ಲಿ ರೋಸ್ಮೆರಿ ಎಲೆ ಇದ್ದರೆ ಅದನ್ನು ಕೂಡ ಬಳಸ್ಬೋದು, ಅಥವಾ ಕ್ಯಾಪ್ಸಿಕಮ್, ಈ ರೀತಿ ಯಾವ್ದು ಬೇಕೋ ನೀವು ಅದನ್ನು ಹಾಕ್ಕೊಳ್ಬೋದು. ಏನೂ ಇಲ್ಲ ಅಂತಂದರೆ ಬರೀ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೂ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನೀವು ಆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನ ಮೇಲೆ ಸ್ಪ್ರಿಂಕಲ್ ಮಾಡಿ ಇದನ್ನು ಬೇಕ್ ಮಾಡೋದಷ್ಟೇ. ನಾನಿಲ್ಲಿ ಮೊದಲೇ ಕಡಾಯಿನ ಬಿಸಿ ಆಗೋಕ್ಕೆ ಇಟ್ಟಿದ್ದೆ, ಪ್ರೀ ಹೀಟ್ ಮಾಡಿದ್ದೀನಿ ಒಂದು 5 ನಿಮಿಷದ ಮೊದಲೇ. ಅದರೊಳಗೆ ಇದನ್ನು ಕಂಟೈನರ್ ಇಟ್ಟು 35ರಿಂದ 40 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಕ್ ಮಾಡಬೇಕು. ಇನ್ ಕೇಸ್ ಮಿಡ್ಲಲ್ಲಿ ಚೆಕ್ ಮಾಡ್ತಾ ಇದ್ರಿ, ನೋಡಿ ಬೇಕಾಗಿದೆಯಾ ಅಂತ. ನನಗೆ 35ರಿಂದ 40 ನಿಮಿಷ ಬೇಕಾಯಿತು. ಇದನ್ನು ಬಿಸಿ ತೆಗೆದ ತಕ್ಷಣವೇ ನೀವು ಎಣ್ಣೆ ಸವರಬೇಕಾಗತ್ತೆ, ಇಲ್ಲಾಂದರೆ ಇದು ಡ್ರೈ ಆಗೋಗ್ಬಿಡತ್ತೆ. ನಾನು ಎಣ್ಣೆ ಸವರಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಫುಲ್ ಫ್ಲಫಿಯಾಗಿ ಬಂದಿರುತ್ತೆ. ಹಾಗೂ ನಾವು ರವೆನ ಬಳಸಿರೋದ್ರಿಂದ ನೋಡಿ ಇಲ್ಲೆಲ್ಲ ಫುಲ್ಲು ಗೋಲ್ಡನ್ ಬ್ರೌನಿಗೆ ಬಂದಿದೆ, ಕ್ರಿಸ್ಪಿಯಾಗಿರುತ್ತೆ. ಅಂದರೆ ಇದು ಔಟ್ಸೈಡ್ ಲೇಯರ್ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೂ ಒಳಗಡೆ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಪಿಜ್ಜಾ ಅಂದರೆ ಮೊದಲು ನೀವು ಪಿಜ್ಜಾ ಬೇಸ್ನ ಮಾಡ್ಕೊಳ್ಬೇಕು, ಆಮೇಲೆ ಅದರ ಮೇಲೆ ಟಾಪಿಂಗ್ಸ್ ಹಾಕಿ ಬೇಕ್ ಮಾಡಬೇಕಾಗತ್ತಲ್ವಾ. ಬಟ್ ಇದು ಆ ರೀತಿಯಲ್ಲ, ಎಲ್ಲ ಒಟ್ಟಿಗೆ ಹಾಕಿ ನೀವು ಬೇಕ್ ಮಾಡುವಂಥದ್ದು. ಒಂದು ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟ್ ಆದ ರೆಸಿಪಿ. ಬೇಕಿಂಗ್ ಇಷ್ಟ ಇರೋರು ಖಂಡಿತವಾಗ್ಲೂ ಈ ಒಂದು ಫೊಕಾಶಿಯಾ ಬ್ರೆಡ್ನ ನೀವು ಟ್ರೈ ಮಾಡಿ. ಇದೊಂದು ನೋ ಫೇಲ್ ರೆಸಿಪಿ, ಯಾರು ಬೇಕಿದ್ರೂ ಮಾಡ್ಬೋದು. ಅವನಂತೂ ಬೇಕಾಗೋದೇ ಇಲ್ಲ, ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಫೊಕಾಶಿಯಾ ಬ್ರೆಡ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.